ನಾಳೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಡ್ಜೆಟ್ ನಾಳೆ ಮಂಡನೆ ಆಗದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನ ಹೊರೆಯನ್ನ ಏರುವಂತ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟ್ ಅಲ್ಲಿ ತೆರಿಗೆಗಳನ್ನ ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನ ಬಡ್ಜೆಟ್ ಅಲ್ಲಿ ಏರ್ಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನ ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನ ಹೇರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನ ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸೆಲ್ಲು, ಎಣ್ಣೆ, ಸಿಗರೇಟ್ ಈ ತರದ್ ಏನಾದ್ರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡ್ಬಿಟ್ಟಿದೆ. ಅಂದ್ರೆ ಈ ಸರ್ಕಾರ ಜನರಿಗೆ ಏನ್ ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದ್ರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನ ನಾವು ತರ್ತೀರಿ ಅಂತ ಅವರ ಭಾಷಣದಲ್ಲೇ ಹೇಳಿದ್ರು. ಆದ್ರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದಾನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ಕಸ್. ಈ ಕಣ್ಕಟ್ ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ ವಿದ್ಯೆ ಇದು. ಆ ಕಣ್ಕಟ್ ವಿದ್ಯೆಯಿಂದ ಆ ಒಂದು ಆದಾಯವನ್ನ ಜಾಸ್ತಿ ಮಾಡಿ ಇಲ್ದೇ ಇರುವಂತ ಆದಾಯವನ್ನ ಸೃಷ್ಟಿ ಮಾಡಿ ನಮ್ದು ಆರ್ಥಿಕ ಶಿಸ್ತನ್ನ ಕಾಪಾಡಿದಿರಿ ಅಂತ ತೋರ್ಸೋಂತ ಕೆಲಸವನ್ನ ಈ ಬಾರಿನೂ ಮಾಡ್ತಾರೆ. ಹಿಂದೆ 2 ವರ್ಷದಿಂದ 3ಕ್ಕೆ ಬಂದ್ಬಿಟ್ಟಿತ್ತು. ಹೋದ ವರ್ಷ 2.95 ತೋರಿಸಿದ್ದಾರೆ. ಈ ವರ್ಷನೂ ಕೂಡ ಇಲ್ದೇ ಇರೋ ಆದಾಯನ ಸೃಷ್ಟಿ ಮಾಡಿ ನಾವು ಆರ್ಥಿಕ ಶಿಸ್ತನ್ನ ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಇದುವರೆಗೂ 12-13 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅವರೆಲ್ಲ ಎಷ್ಟು ಸಾಲ ಮಾಡಿದ್ರು, ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ಆ ಕೀರ್ತಿನು ಅಂದ್ರೆ ಸಿದ್ದರಾಮಯ್ಯ ಸಾಲದ ರಾಮಯ್ಯ. ಬಡ್ಜೆಟ್ ಬಂದಾಗ ಜನಗಳಿಗೆ ಹೊರೆಯಾಗದ ಬಡ್ಜೆಟ್ ಅನ್ನ ಕೊಡಬೇಕು, ಆದಾಯ ಸೃಷ್ಟಿಯನ್ನ ಮಾಡಬೇಕು, ಆದಾಯದ ಮೂಲಗಳನ್ನ ಜಾಸ್ತಿ ಮಾಡಿ ಜನಕ್ಕೆ ಹೊರೆಯಾಗದ ರೀತಿಯಾಗಿ ರಾಜ್ಯವನ್ನ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗದೇ ಇರುವಂತ ಜಾಣ್ಮೆಯನ್ನ ಮಾಡಬೇಕು. ಅದನ್ನ ಜಾಣ್ಮೆಯ ಫೈನಾನ್ಸ್ ಮಿನಿಸ್ಟರ್ ಅನ್ನೋದು, ಪರಿಣಿತಿಯ ಫೈನಾನ್ಸ್ ಮಿನಿಸ್ಟರ್, ಜ್ಞಾನದ ಫೈನಾನ್ಸ್ ಮಿನಿಸ್ಟರ್ ಅಂತೀವಿ. ಆದ್ರೆ ಸಾಲ ಮಾಡಿ ಸರ್ಕಾರ ನಡೆಸಕ್ಕೆ ನೀನೇ ಬೇಕಾ? ನಮ್ಮೂರಲ್ಲಿ ಗುಡ್ಡೆ ವ್ಯಾಪಾರ ಮಾಡ್ತಾರೆ, ಏನು ರಸ್ತೆಯಲ್ಲಿ ತರಕಾರಿ ಇಟ್ಕೊಂಡು ಗುಡ್ಡೆ ತರಕಾರಿ ವ್ಯಾಪಾರ ಮಾಡ್ತಾರೆ. ಅವ್ರು ಬೇಕಾದ್ರೂ ಮಾಡ್ತಾರೆ. ಸಾಲ ಮಾಡಿ ನಡೆಸೋ ಅಂತ ಹೇಳಿದ್ರೆ ಅವರೇ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ಬೇಕು? ಸಾಲ ಮಾಡಿ ಸರ್ಕಾರ ನಡ್ಸಕ್ಕೆ ಏನ್ ಹೊಸ ವಿದ್ಯೆ ಏನ್ ಬೇಕು ನಿನ್ಗೆ? ರಸ್ತೆಯಲ್ಲಿ ಕೂತ್ಕೊಂಡಿರೋ ಫುಟ್ಪಾತ್ ವ್ಯಾಪಾರಿನೂ ಕೂಡ ಮಾಡ್ತಾನೆ. ಜನ ಸಿದ್ದರಾಮಯ್ಯನಿಂದ ಬಯಸಿದ್ದೆಲ್ಲ ಸುಳ್ಳಾಗ್ಬಿಟ್ಟಿದೆ. ಜನ ಏನ್ ಆಸೆ ಪಟ್ಟಿದ್ರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತೇಳಿ ಮಾತೆತ್ರ ಹಿಂದೆ ಸರ್ಕಾರ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಸರ್ಪ್ಲಸ್ ಬಡ್ಜೆಟ್ ಅನ್ನ ಕೊಟ್ರು, ಸಾಲ ಇಲ್ಲದ ಬಡ್ಜೆಟ್ ಅನ್ನ ಕೊಟ್ಬಿಟ್ಟು ಹೋದ್ರು. ಇನ್ನು ಸಾಲ ತೆಗೆದುಕೊಳ್ಳಕ್ಕೆ 24,400 ಕೋಟಿ ಸಾಲ ತೆಗೆದುಕೊಬೋದಾಯ್ತು, ಪ್ರಾವಿಷನ್ ಆರ್ಥಿಕ ಶಿಸ್ತಿನ ಅಡಿಯಲ್ಲಿ. ಆದ್ರೆ ತಗೊಂಡ್ಲಿಲ್ಲ, ಜನಗಳ ತಲೆ ಮೇಲೆ ಹೊರೆ ಬರೋದ್ ಬೇಡ ಅಂತೇಳಿ. ಆದ್ರೆ ಇವರು ಸಾಲವನ್ನ ಪ್ರತಿ ವರ್ಷನೂ ಕೂಡ ಅಪ್ರಾಕ್ಸಿಮೇಟ್ 1 ಲಕ್ಷ ಸಾಲವನ್ನ ತೆಗೆದುಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸರಿನೂ ಕೂಡ 1,15,000 ಸಾಲ ಮಾಡ್ತಾರೆ. ಇದು ಮುಂದಿನ ವರ್ಷನೂ ಹಂಗೆ ಮುಂದುವರಿಯುತ್ತೆ. ಕೊನೆಯ ವರ್ಷ ಅಂತೂ ಇನ್ನೂ ಜಾಸ್ತಿ ಮಾಡೇ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಸಾಲದ
ಜನಗಳ ತಲೆ ಮೇಲೆ ಏರುವಂತ ಒಂದು ಬಡ್ಜೆಟ್ ಅನ್ನ ಮಾಡಕ್ಕೆ ಹೊರಟಿದ್ದಾರೆ ಅಂತ ನನ್ಗಿರುವಂತ ಮಾಹಿತಿ. ಅದರಿಂದ ನಾನು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀನಿ. ಗೋವಿಂದರಾವ್ ವರದಿ ಬಂದಿದೆ. ಅದರಲ್ಲಿ ಬ್ಯಾಕ್ವರ್ಡ್ ತಾಲೂಕುಗಳೇನಿತ್ತು, ನಂಜುಂಡಪ್ಪ ವರದಿಯಲ್ಲಿ ಏನ್ ಬ್ಯಾಕ್ವರ್ಡ್ ತಾಲೂಕು ಇತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಈಗ ಬ್ಯಾಕ್ವರ್ಡ್ ತಾಲೂಕು. ಅದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ 43,000 ಕೋಟಿಯನ್ನ 5 ವರ್ಷದಲ್ಲಿ ಇಡಬೇಕು ಅಂತ. ಅಂದ್ರೆ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ 15,000 ಕೋಟಿ ಇಡಬೇಕು. ಈಗಾಗಲೇ ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೀನಿ. ಈ ಬ್ಯಾಕ್ವರ್ಡ್ ತಾಲೂಕಿಗೆ ಸಂಬಂಧಪಟ್ಟಂತೆ 15,000 ಕೋಟಿಯನ್ನ ಬಡ್ಜೆಟ್ ಅಲ್ಲಿ ಇಡಬೇಕು ನೀವು. ಹೊಸದಾಗಿ ನಂಜುಂಡಪ್ಪ ವರದಿ ಆದ್ಮೇಲೆ ಬಂದಿರುವಂತ ಗೋವಿಂದರಾವ್ ವರದಿಯಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ಅವರು. ಆ ತರ ಕಾಪಿನೂ ಕೂಡ ಇದೆ. ಅದರಿಂದ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಒಳ ಜಗಳದಿಂದ ಒಂದ್ ರೀತಿ ಇಡೀ ಸರ್ಕಾರ ಸತ್ತೋಗಿದ ರೀತಿ ಇದೆ. ಒಬ್ಬ MLA ಹೇಳ್ತಾರೆ, ರಾಮನಗರದ MLA DK ಶಿವಕುಮಾರ್ ಏನಾನ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ನಾನು ಇದ್ರೆ ಎಷ್ಟು, ನಾನು ಹೋದ್ರೆ ಎಷ್ಟು, ನಾನು ರಾಜೀನಾಮೆನೆ ಕೊಟ್ಬಿಡ್ತೀನಿ ಅಂದ್ರೆ ಸಿದ್ದರಾಮಯ್ಯ ಆಚೆ ಹೋಗ್ಬೇಕು ಅಂತ ಅವರ ಅಭಿಪ್ರಾಯ. ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರೆ ಅವರು. DK ಶಿವಕುಮಾರ್ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಒಂದ್ ರೀತಿ ಕತ್ತಲಲ್ಲಿರುವಂತ ಸರ್ಕಾರ. ಇದರಿಂದ ನನಗನ್ಸ್ತತೆ ಈ ಬಡ್ಜೆಟ್ ಅಲ್ಲಿ ಹೊಸತನ ಏನು ನಾವು ಬಯಸಕ್ ಸಾಧ್ಯನೇ ಇಲ್ಲ. ಹೊಸತನ ಏನು ಇರಲ್ಲ ಇದರಲ್ಲಿ. ಮಾತೆತ್ತರೆ ಗ್ಯಾರಂಟಿ, ಅವರು ಗ್ಯಾರಂಟಿಯನ್ನ 100 ಸರಿ ಹೇಳ್ತಾರೆ. ಆಮೇಲೆ ಕೇಂದ್ರ ಸರ್ಕಾರವನ್ನ ಬೈಯೋದು, ಮೋದಿಯವರನ್ನ ಬೈಯೋದು, ಅಷ್ಟೇ ಬಡ್ಜೆಟ್ ಇವ್ರದ್ದು. ಈ ಬಡ್ಜೆಟ್ ಅಲ್ಲಿ ಹೈಲೈಟ್ಸ್ ಏನು ಅಂದ್ರೆ ಮೋದಿನ್ ಬೈಯೋದು, 5 ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು. ಅಷ್ಟ್ ಬಿಟ್ರೆ ಈ ಬಡ್ಜೆಟ್ ಅಲ್ಲಿ ಏನು ಇರಲ್ಲ. ಕಳೆದ ಬಾರಿ ಬಡ್ಜೆಟ್ ಅಲ್ಲೇ ಏನ್ ಘೋಷಣೆ ಮಾಡಿದಾರೋ, ಮೊನ್ನೆ ಮುಖ್ಯಮಂತ್ರಿ ಹೇಳಿದಾರೋ 90% ಅಚೀವ್ ಮಾಡಿದಾರಂತೆ. 90 ಅಲ್ಲ, 9% ಮಾಡಿಲ್ಲ ನೀವು. ನನ್ನ ಹತ್ರ ದಾಖಲೆ ಇದೆ. ಎಲ್ಲದಕ್ಕೂ ಏನ್ ತೋರಿಸಿದ್ದೀರಾ? ಆದೇಶ ಹೊರಡಿಸಲಾಗಿದೆ, ಟೆಂಡರ್ ಕರೆಯಲಾಗಿದೆ, ಸ್ಕ್ರೂಟ್ನಿಯಲ್ಲಿದೆ, ಅಭಿಪ್ರಾಯ ಸಂಗ್ರಹಣೆ, ಇಷ್ಟೇ ಇರೋದು. ಅದನ್ನೆಲ್ಲ ಸಾಧನೆ ಅಂತ ತೋರಿಸ್ತಾ ಇದ್ದಾರೆ. ಬಡ್ಜೆಟ್ ಅಲ್ಲಿ ಈ ವರ್ಷ ಹೇಳಿದ್ದ ಬಡ್ಜೆಟ್ ಅಲ್ಲಿ ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ ಆಗಿರೋದು ಎಷ್ಟು? 9% ಇಲ್ಲ. ಇದು ಒಂದ್ ಬಡ್ಜೆಟ್ ಇಂದ 12 ತಿಂಗಳಲ್ಲಿ ಕಂಪ್ಲೀಟ್ ಆಗಿರೋದು ಎಷ್ಟು? 9%. ಆದೇಶ ಹೊರಡಿಸಿರೋದು ಯಾವ್ದು ಲೆಕ್ಕ ತಗೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆದೇಶ ಹೊರಡಿಸಿರೋದು ವಾಪಸ್ ತಗೊಬಹುದು ನೀವು ಎನಿ ಟೈಮ್. ಅದರಿಂದ ಈ ಸರ್ಕಾರ ತೆರಿಗೆಗಳನ್ನ ಕಲೆಕ್ಟ್ ಮಾಡೋದ್ರಲ್ಲೂ ಫೇಲ್ಯೂರ್ ಆಗಿದೆ. ಸಫಿಶಿಯಂಟ್ ತೆರಿಗೆಗಳು ಯಾವ್ಯಾವ ಇಲಾಖೆಯಿಂದ ಬರಬೇಕಾಯ್ತು ಅದು ಬಂದಿಲ್ಲ. ಮತ್ತೆ ಅಚೀವ್ಮೆಂಟ್ ಏನಿದೆ, ಅಚೀವ್ಮೆಂಟ್ 48% ಮಾತ್ರ ಮಾಡಿದ್ದಾರೆ. ಎಲ್ಲಾ ಇಲಾಖೆ ಅಚೀವ್ಮೆಂಟ್ 48%. ಅಂದ್ರೆ ಇನ್ನ 52% ಅಚೀವೇ ಮಾಡಿಲ್ಲ ಬಡ್ಜೆಟ್ ಅಲ್ಲಿ. ಯಾಕೆ ಅಂದ್ರೆ ಪಾಪರ್ ಆಗಿದೆ ಸರ್ಕಾರ, ಹಣ ಇಲ್ಲ, ಹಣ ಬಿಡುಗಡೆನೆ ಮಾಡಿಲ್ಲ. ಕೆಲವು ಇಲಾಖೆಗೆ ಏನ್ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಅದರಲ್ಲಿ 40% ಹಣನ ಬಿಡುಗಡೆನೆ ಮಾಡಿಲ್ಲ. ಇನ್ ಖರ್ಚು ಮಾಡೋದು ಇಲ್ಲಿಂದ ಬಂತು. ಆದ್ರಿಂದ ಈ ಬಡ್ಜೆಟ್ ಏನು ಸಿದ್ದರಾಮಯ್ಯನವರು ಮಂಡಿಸಕ್ಕೆ ಹೊರಟಿದ್ದಾರೆ, ನನಗನ್ಸ್ತತೆ ಇದು ಒನ್ಲಿ ಕೇಂದ್ರ ಸರ್ಕಾರವನ್ನ ಬೈಯೋ ಅಂತ ಬಡ್ಜೆಟ್. ಅದು ಬಿಟ್ರೆ ಬೇರೆ ಏನು ಇಲ್ಲ ಅಂತ ನನ್ಗನ್ಸ್ತದೆ.